ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ದ ಚಾನಲ್ ಟೇಲ್ಸ್ ಆಫ್ ವಂಡರ್ಲಸ್ ಕಪಲ್. ನಾವು ನಿಮ್ಮ ಮನೋಜ್ ಆ್ಯಂಡ್ ನಿಖಿತಾ ಸೈನಿಂಗ್ ಇನ್. ಸೊ ಇವತ್ತು ಮಾರ್ಚ್ 9 ಬೆಳಗಿನ ಜಾವ 3 ಗಂಟೆ ಎಕ್ಸಾಕ್ಟ್ಲಿ. ನಾವೀಗ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ಅವೇ ಇದ್ದೀವಿ ಪಾರ್ವತಿ ಟೋಲ್ಗಿಂತ. ಇವತ್ತು ನಮ್ಮ TSBCಯಿಂದ ರೈಡ್ ಬಂದ್ಬಿಟ್ಟು ಯಾವ ಕಡೆ ಅಂದರೆ ತೀರ್ಥಹಳ್ಳಿ ಕಡೆ, ತೀರ್ಥಹಳ್ಳಿ ಸುತ್ತಮುತ್ತ ಈ ಶೃಂಗೇರಿ, ಶಿವಮೊಗ್ಗ ಈ ಕಡೆಲ್ಲ ಬರ್ತಾವಲ್ಲ, ಆ ಕಡೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ 2 ಡೇಸ್ ರೈಡು. ಸೊ 3 ಜನ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇರಬೇಕು. ಸ್ವಲ್ಪ ಲೇಟ್ ಆಗೋಯಿತು. ಆಲ್ರೆಡಿ 2:15 ಬರಬೇಕಿತ್ತು. ಈಗ ಆಲ್ರೆಡಿ 3 ಕಾಲಲ್ಲ 3 ಕಾಲು ಆಗಿದೆಯಾ, 3:08 ಲೇಟ್ ಆಗೋಯಿತು. 2:15 ಅಲ್ಲಿ ಇರಬೇಕಾಗಿತ್ತು ನಾವು. ಸ್ವಲ್ಪ ಲೇಟ್ ಆಗೋಯಿತು. ಸ್ವಲ್ಪ ಇದು ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಸೊ ಹೊರಟಿದ್ದೀವಿ. ಇನ್ನೇನಿಲ್ಲ, ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಇನ್ನು ನಮ್ಮ ಮಕ್ಕಳು ಆ ಕಡೆ ಈ ಕಡೆ ಆ ಕಡೆನೂ ಇರೋದ, ಈ ಕಡೆನೂ ಇರೋದ. ನೋಡು, ಅವನು ಬಿಡ್ತಾಯಿಲ್ಲ, ಇವನು ಬಿಡ್ತಾಯಿಲ್ಲ. ಅವ್ನು ಮುಂದೆ ಹೋದ್ರೆ ಇವನು ಮುಂದೆ ಬಿಡೋಕೆ ಹೋಗಲ್ಲ. ಅವ್ನು ನೋಡಿದಾಗ ಹೆಂಗೆ ನನ್ನ ಮಕ್ಕಳ. ಲೆಫ್ಟಲ್ಲಂತೂ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಇನ್ನೊಂದು ಮಕ್ಕಳನ್ನ ಓವರ್ಟೇಕ್ ಮಾಡಿದ್ರೆ ನಂಬೋಕ್ಕಾಗಲ್ಲ. ಲೆಫ್ಟ್ ಹೊಡ್ಕೊಂಡ್ಬಿಡ್ತಾರೆ. ಹಿಂದೆ ಮುಂದೆ ನೋಡ್ತೀರಾ. ಆದಷ್ಟು ನೋಡು ಹೊಡೆದ ಲೆಫ್ಟಿಗೆ ಬರೋಣ ಅಂದ್ಕೊಂಡು ಲೆಫ್ಟ್ ಹೊಡೆದ. ಇವುಗಳು ನಂಬೋಕ್ಕೆ ಆಗಲ್ಲ. ಹೊಡೆದ ಸೂರ್ಯ. ಐದು ಕಿಲೋಮೀಟ್ರ್ ಆಯ್ತಪ್ಪ ಮನೆಯಿಂದ ಇಲ್ಲಿಗೆ. ಆ್ಯಕ್ಚುಲಿ ಕಡಿಮೆ ಅನಿಸುತ್ತೆ. ನೈಸ್ ರೋಡಲ್ಲಿ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲ ಸುತ್ತಾಡ್ಕೊಂಡು ಬಂದರೆ MG ರೋಡ್ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ನಾವೀಗ ಔಟರ್ ರಿಂಗ್ ರೋಡ್ ಬಂದರೆ ಟ್ರಾಫಿಕ್ ಕೂಡ ಅಷ್ಟೇನು ಇರಲಿಲ್ಲ. ಏನಿವಾಗ 2 ಗಂಟೆ 3 ಗಂಟೆ ಅಲ್ವಾ, ಟ್ರಾಫಿಕ್ ಕೂಡ ಇರಲಿಲ್ಲ. ಸೊ ಬನ್ನಿ ಮೀಟಿಂಗ್ ಪಾಯಿಂಟ್ಗೆ ಹೋಗ್ಬಿಡೋಣ ಫಸ್ಟು. ಮೀಟಿಂಗ್ ಪಾಯಿಂಟ್ ಯಾರು ಬಂದಿರೋ ನೋಡ್ಬೇಕಿನ್ನ, ಗೊತ್ತಿಲ್ಲ. ಬಂದಿದ್ರೆ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವಾಗಲೂ ನಾನು ಫಸ್ಟ್ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ, ಇವತ್ತು ಅವ್ರು ಫಸ್ಟ್ ಹೋಗಿ ವೆಯ್ಟ್ ಮಾಡ್ತಾವ್ರೆ. ಯಪ್ಪ ದೇವರೇ, ಈ ಬೆಳಗ್ಗೆ ಒಂದು 5ರಿಂದ 6 ಗಂಟೆ ಸಮಯ ಇದೆಯಲ್ಲ, ಇದು ತುಂಬ ಡೇಂಜರಸ್ಸು. ಎಂಥ ಡ್ರೈವರ್ಸ್ ಆದರೂ, ಎಂಥ ಬೈಕರ್ಸ್ ಆದರೂ ಈ ಟೈಮಲ್ಲಿ ನಿದ್ದೆ ತುಂಬ ಇಳಿಯುತ್ತೆ. ಸೊ ಯಾರೇ ಆಗಿರಲಿ ಚಾನ್ಸ್ ತೊಗೋಬೇಡಿ. ನಿದ್ದೆ ಬಂತಾ ಸ್ಟಾಪ್ ಮಾಡಿ ರೆಸ್ಟ್ ತೊಗೋಬೇಡಿ. ಇಲ್ಲ ಹೊಡಿಯೋಣ ಅದು ಇದು ಅವೆಲ್ಲ ಸೀನೇ ಬೇಡ. ಬಿಕಾಸು ಯೂಶ್ವಲಿ ತುಂಬ ಆಕ್ಸಿಡೆಂಟ್ಸ್ ಆಗೋದು, ತುಂಬ ಇನ್ಸಿಡೆಂಟ್ಸ್ ಆಗೋದೆಲ್ಲ ಟೈಮು ಇದೇ ಟೈಮಲ್ಲೇ, ಬೆಳಗಿನ ಜಾವ 5ರಿಂದ 6 ಗಂಟೆ. ಬಿಕಾಸ್ ನೈಟಲ್ಲಿ ರೈಡ್ ಮಾಡಿರ್ತಾರೆ. ಆ ಬೆಳಗಿನ ಜಾವ ಆ ಟೈಮಲ್ಲಿ ಮಾತ್ರ ನಿದ್ದೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಿದ್ದೆ ಬಂತು ಅಂದರೆ ಸ್ಟಾಪ್ ಮಾಡಿ ರೆಸ್ಟ್ ಮಾಡಿಬಿಡಿ. ಸಮಯ ಈಗ ಕರೆಕ್ಟಾಗಿ 6:26, 6:15 ಆಯಿತು ಅಂದ್ಕೊಳ್ಳಿ. ಪೆಟ್ರೋಲ್ ಸ್ಟಾಪ್ ಮಾಡಿದ್ವಿ. ಬಟ್ ತುಂಬ ನಿದ್ದೆ ಬಂದ್ಬಿಡ್ತು ಎಲ್ಲರಿಗೂ. ನನಗೂ ನಿದ್ದೆ ಬಂದ್ಬಿಡ್ತು, ಸೂರ್ಯ ನಿದ್ದೆ ಬಂದ್ಬಿಡ್ತು. ಜೀವನಂತೂ ಫ್ಲ್ಯಾಟ್ ಆಗಿಬಿಟ್ಟಿದ್ದ. ಸೂರ್ಯನೂ ಫ್ಲ್ಯಾಟ್ ಆಗಿಬಿಟ್ಟಿದ್ದ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಒಂದು ಪವರ್ ನ್ಯಾಪ್ ತಗೊಂಡು ಈಗ ಮುಂದೆ ಹೋಗ್ತಾಯಿದ್ದೀವಿ. ಮನೆಯಿಂದ ಆಲ್ಮೋಸ್ಟು 185 ಬಂದಿದ್ದೀವಿ. ಇನ್ನೂ 170 ಕಿಲೋಮೀಟರ್ಸ್ ಇದೆ ನಮ್ಮದು ಸ್ಟೇಗೆ. ಇನ್ನು ಹಾಸನ ಕೂಡ ರೀಚ್ ಆಗಿಲ್ಲ. ಅದೇನೋ ಇವತ್ತು ದಾರಿ ಸಾಕ್ತಾನೇ ಇಲ್ಲ. ಎಷ್ಟು ಬರ್ತಾಯಿದ್ರು ಸಾಕ್ತಾನೇ ಇಲ್ಲ. ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರು ಟ್ರಿಪ್ ಹೋಗ್ಬೇಕಾದ್ರೆ
ಎಷ್ಟು ಫಾಸ್ಟಾಗಿ ಹೋದ್ವಿ ಅಂದರೆ ಎಷ್ಟು ಫಾಸ್ಟಾಗಿ ಹೋಗ್ಬಿಡ್ತು ಹಾಸನ. ಇವತ್ತು ಎಷ್ಟು ಓಡಿಸ್ತಾ ಇದ್ರು ಅದು ಥರ ಓದಂಗೆ ಫೀಲ್ ಇಲ್ಲ. ಇನ್ನೂ ಹೋಗ್ಬೇಕು ಅನ್ನೋ ಫೀಲು. ಗಾಡಿ ಸಾಕ್ತಾ ಇಲ್ಲ. ಸೊ ಯೂಶ್ವಲಿ ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಯೂಶ್ವಲಿ ನೈಟ್ ರೈಡ್ ಮಾಡಬೇಕಾದ್ರೆ ನೈಟ್ ಟೈಮಲ್ಲಿ ವ್ಲಾಗ್ ಮಾಡೋದಿಲ್ಲ. ಬಿಕಾಸ್ ವಿಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ, ವಿಡಿಯೋ ಕ್ಲಾರಿಟಿ ಇರಲ್ಲ, ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಮುಂದೆ ಏನು ಕಾಣಿಸಲ್ಲ. ರೋಡ್ ಬಿಟ್ಟರೆ ಅದು ರೋಡ್ ಕೂಡ ಕ್ಲಿಯರಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋದಿಲ್ಲ. ಸೊ ಇವಾಗ ಹೇಳ್ದಂಗೆ ಆಲ್ರೆಡಿ ಆಲ್ಮೋಸ್ಟ್ ಹಾಸನ ಹತ್ತಿರ ಬಂದಿದ್ದೀವಿ. ಹಾಸನ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇರಬೇಕೇನೋ ಅಷ್ಟೇ. ಬಟ್ ರೋಡ್ ಹಾಕೋದು ಸಾಕ್ತಾನಲ್ಲ ಇವತ್ತು, ಅದೇನಂತ ಗೊತ್ತಿಲ್ಲ. 3:30 ಬಿಟ್ಟಿದ್ದು ನಾವು ನೆಲಮಂಗ್ಲ ಹತ್ರ. ನೆಲಮಂಗ್ಲ ಅಂದರೆ ಪರಾಜಿಟೋಲು 3:30 ಬಿಟ್ಟಿದ್ದು. ಈಗ 6:30 ಆಯಿತು, ಅಂದರೆ 3 ಅವರ್ಸ್ ಆಯಿತು. 3 ಅವರ್ಸ್ ಬೇಕಾಗೋರು ಅಲ್ಲಿಂದ ಇಲ್ಲಿ ಬರೋದಕ್ಕೆ. ತುಂಬ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಅನ್ಸುತ್ತೆ ಸಲ ನಾವು. ಏನು ಇನ್ನು ಹಾಸನ ಕೂಡ ಹೋಗಿಲ್ಲ, 3 ಅವರ್ಸ್ ಆಯಿತು. ಆಲ್ಮೋಸ್ಟ್ ಹೋಗ್ಬಿಡ್ಬೇಕಿತ್ತು ಇಷ್ಟಕ್ಕೆಲ್ಲ. ಸೊ ಈ ರೈಡು ತೀರ್ಥಹಳ್ಳಿ ಹತ್ರ ನಾವು ಪ್ಲ್ಯಾನ್ ಮಾಡಿರೋದು. ತೀರ್ಥಹಳ್ಳಿ ಹತ್ರ ಕೊಪ್ಪ ಅಂತ ಬರುತ್ತೆ. ಸ್ಟೇ ಬಂದ್ಬಿಟ್ಟು ಸಿರನ್ ವ್ಯಾಲಿ ಕೊಪ್ಪ ಅಂತ. ಹೊಸ ಸ್ಟೇ ಅಂದರೆ ಬೈಕರ್ಸ್ ಯಾರು ಇದಕ್ಕೆ ಮುಂಚೆ ಹೋಗಿಲ್ಲ ಅಲ್ಲಿ. ಸೊ ಹಿಂಗೆ ಬೈಕರ್ಸ್ ಆಗಿ ನಮ್ಮದೇ ಫಸ್ಟ್ ಗ್ರೂಪು. ಏನೋ ಒಂಥರ ಆಫ್ ರೋಡ್ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ ಬೈಕರ್ಸ್ಗೋಸ್ಕರ. ಸೊ ಅವರು ಹೇಳಿದ್ರು ಹಿಂಗೆ ಬೈಕರ್ಸ್ ಬರಲಿ, ಬೈಕರ್ಸ್ಗೋಸ್ಕರ ಅಂತ ಒಂದು ಟ್ರ್ಯಾಕ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಈ ಫಸ್ಟ್ ಟೈಮು ಆಸ್ ಅ ಬೈಕರ್ಸು ಆ ಸ್ಟೇಗೆ ಹೋಗ್ತಾ ಇರೋದು. ಸೊ ಬನ್ನಿ, ಇನ್ನೂ ಒಳ್ಳೆ ಮಜಾ ಇರ್ತವೆ. ಅದು ಆ ಟ್ರ್ಯಾಕು ನಾಳೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಟ್ ಇವತ್ತು ಪ್ಲ್ಯಾನ್ ಇರೋದು ಕವಿ ಮನೆ, ಕುವೆಂಪು ಅವ್ರದ್ದು ಮನೆ ಇದೆಯಲ್ಲ, ಸೊ ಆ ಮನೆ ಹತ್ರ ಹೋಗೋದು. ಆಮೇಲೆ ಒಂದು ಫಾಲ್ಸ್ ಪ್ಲ್ಯಾನ್ ಇದೆ. ಸೊ ಅವೆಲ್ಲ ನೋಡ್ಕೊಂಡು ಬಂದು ನೈಟು ಫುಲ್ ಚಿಲ್ಔಟು, ಪಾರ್ಟಿ ಗೀಟಿ. ಆಮೇಲೆ ನೆಕ್ಸ್ಟ್ ನಾಳೆ ಇದ್ದು ಬೆಳಗ್ಗೆ ಆಫ್ ಟ್ರ್ಯಾಕು ಶೃಂಗೇರಿ ಟೆಂಪಲ್ ನೋಡಿಕೊಂಡು ಡೈರೆಕ್ಟು ಬೆಂಗಳೂರು. ಬಟ್ ಒಳ್ಳೆ ಮಜಾ ಇರುತ್ತೆ ಈ ಟ್ರಿಪ್ಪಲ್ಲಿ. ವೆದರ್ ಮಾತ್ರ ಈಗ ಚೆನ್ನಾಗಿದೆ, ಬೆಳಗ್ಗೆ ಆರಾಮ್ಸೆ ಫುಲ್ ಕೂಲಾಗಿದೆ. ಇನ್ನೊಂದು 1 ಅವರ್ 1.5 ಅವರ್ ಹೋದರೆ ಆಮೇಲೆ ಇದೆ ಹಬ್ಬ. ಯಾಕಪ್ಪ ಅನಿಸುತ್ತೆ. ಅದಕ್ಕೆ ಚೆನ್ನಾಗಿದೆ, ಚಿಲ್ಡಾಗಿದೆ. ಹಂಗೆ ಅವ್ನು ಹೆಂಗೆ ಹೋಗ್ತಾನೆ, ಲೆಫ್ಟಿಗೆ ಎಳ್ಕೊಂಡು ಮತ್ತೆ ರೈಟಿಗೆ ಬಂದ ಅವನು. ಆಲ್ಮೋಸ್ಟ್ ರೀಚ್ ಆಗಿದ್ದಾಯಿತು. ಕರೆಕ್ಟಾಗಿ 6:45 ಬಂದಿದ್ದೀವಿ ಹಾಸನ ಬೈಪಾಸ್ ಹತ್ರ. ಎಷ್ಟು 3:30 ಬಿಟ್ಟಿದ್ದಕ್ಕೆ ಬೈಪಾಸ್ ಹತ್ರ 6:45 ಬಂದಿದ್ದೀವಿ. ಆಲ್ಮೋಸ್ಟ್ 3 ಅವರ್ಸ್ 3.5 ಅವರ್ಸ್ ಇಲ್ಲ 3 ಅವರ್ಸ್ ಬಂದಿದ್ದೀವಿ. ಪರವಾಗಿಲ್ಲ. ಅದು 2 ಬ್ರೇಕ್ ತಗೊಂಡು, ಒಂದು ಕಾಫಿ ಬ್ರೇಕು, ಇನ್ನೊಂದು ಸುಮ್ಮನೆ ಪೆಟ್ರೋಲ್ ಬ್ರೇಕು. ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ತಗೊಂಡು 3 ಅವರ್ಸಲ್ಲಿ ಬಂದಿದ್ದೀವಿ. ನಾಟ್ ಬ್ಯಾಡ್. ಎಲ್ಲರೂ ಬಿಟ್ಟಿದ್ದೀವಿ, ಯಾವುದು ಹೋಟೆಲ್ಸೇ ಓಪನ್ ಇಲ್ಲ ಇನ್ನು. ಹೊಟ್ಟೆ ಫುಲ್ ಹೊಸ್ತಾ ಇದೆ. ರಾತ್ರಿ ಬಿಟ್ಟಿರೋದಲ್ಲ, ಯಾವಾಗ ನೈಟು ತಿಂದ 10:11 ಗಂಟೆ ಏನೋ ಅನಿಸುತ್ತೆ ಊಟ ಮಾಡಿದಾಗ. ಅವಾಗಲಿಂದ ಹುಡ್ಕಾಡಿದ್ದಕ್ಕೆ ಒಂದು ಹೋಟೆಲ್ ಸಿಕ್ತು. ಕೇಳಬೇಕು ಏನಿದೆ ಅಂತ. ಇದು ಬಿಟ್ಟರೆ ಸಿಗಲ್ಲ ಇವಾಗ ಹೋಟ್ಲು. ಇದೆಂತ ಸರಿ ಅಲ್ಲೇ ಹಾಕೊಳ್ರಿ. ಗದ್ದೆಗಳೆಲ್ಲ ನೀರು ಇಲ್ದಿರ ಫುಲ್ ಡ್ರೈ ಆಗ್ಬಿಡೈತೆ. ಪಾಪ ಹುಲ್ಲು ಹಸುಗಳು ಏನು ತಿಂತಾವ ಈ ಬಿಸಿಲಲ್ಲಿ. ಕಷ್ಟನಪ್ಪ. ಎಲ್ಲೂ ನೀರಿರಲಿಲ್ಲ. ಇಲ್ಲೊಂದು ಕಡೆ ನಾನು ನದಿಯಲ್ಲಿ ನೀರು ನೋಡಿದೆ ನಾನು ಆವಾಗಲೇ ಬೆಳಗ್ಗೆ ಬರ್ಬೇಕಾದ್ರೆ. ಅಲ್ಲಿ ಡ್ಯಾಮ್ ಇತ್ತು, ಅಂದರೆ ಫ್ಲೋಯಿಂಗ್ ವಾಟರ್ ಇರ್ತಲ್ಲ, ಫ್ಲೋಯಿಂಗ್ ಇಲ್ಲ. ಬಟ್
ಅಷ್ಟಂಗೆ ನಿಂತ್ಕೊಂಡ್ರ ವಾಟರ್ ಥರ. ಬೆಳಗೊಳ ಎಷ್ಟು ಕಿಲೋಮೀಟ್ರ್ ಗುರು? ಅದು ಸಾಕ್ತಾನೆ ಇಲ್ಲ ದಾರಿ. ಎಷ್ಟು ಯಾಕೋದೇನೋ ಬಿಟ್ಟಾಗಿಂದನೂ ಹಿಂಗೆ ಇದೆ. ಇದಕ್ಕೆ ಬರ್ಬೇಕಂದ್ರೂ ಅಷ್ಟೇ. ಲಾಸ್ಟ್ ಟೈಮ್ ನಾವು ಹಾಸನಾಗ ಬರ್ಬೇಕಾದ್ರೆ ಹೆಂಗೆ ಬೆಸ್ಟೇ ಹೋಗ್ಬಿಟ್ರೆ ಗೊತ್ತಾ, ಬಂದಿದ್ದೇ ಗೊತ್ತಾಗಿಲ್ಲ. ಇವತ್ತು ಬೆಳಿಗ್ಗೆ ಹಾಸನಾಗ ಬರೋಷ್ಟರಲ್ಲಿ ಏನಪ್ಪ ಇದು ಸಾಕ್ತಾನಲ್ಲ ದಾರಿ ಅಂದ್ಕೊಂಬಂದ್ರಿ. ಇವಾಗಲೂ ಅಷ್ಟೇ ಇರೋದು 350 ಕಿಲೋಮೀಟ್ರು ಹಂಗೇ ನಮಗೆ ಒಳ್ಳೆ ನರಕ ತೋರಿಸ್ತೈತೆ. ಅಂತ ಬಂದ್ರ ಅಮ್ಮಡಿ ಊರೆಸ್ರು. ಹಿಂಗೆ ಇರಬೇಕು. ಎಲ್ಲ ಬರ್ತಾರ. ಓ ಮ್ಯಾನ್, ಅಡ್ವೆಂಚರ್. ಹತ್ತು. ಓ ಚಿರತೆ. ಇಲ್ಲಿ ಯಾವ ದಾರಿ ಆಯಿತು? ರೈಟು. ಸರ್ ಹಿಂಗೆ ದಾರಿ ಹೋಗುತ್ತಾ? ಸರನ್ ವ್ಯಾಲಿ ಹಿಂಗೆ ಮುಂದೆ ಇದೆಯಾ? ಸರನ್ ವ್ಯಾಲಿ ಸೀದಾನಾ? ಸರನ್ ವ್ಯಾಲಿ ಕೊಪ್ಪ ಅಂತಿದೆಯಲ್ಲ, ಮುಂದೆ ಅಲ್ವಾ? ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ, ಓಹೋ, ಹಾಂ, ಲೊಕೇಶನ್ನು ಹಂಗೆ ತೋರಿಸ್ತಾಯ್ತು. ಓ, ಇಲ್ಲ ಇದೆ ರೋಡು. ಅಯ್ಯಪ್ಪ. ಹಾಂ, ಕ್ರೇಜಿ ಅಲ್ಲ? ವಿಡಿಯೋ ಮಾಡು, ಹಿಂದೆ ವಿಡಿಯೋ ಮಾಡು. ಹಿಂದೆ ವಿಡಿಯೋ ಮಾಡು. ಓಹೋ, ಜಾಡ್ತಿದೆ ಫುಲ್ ಜಲ್ಲಿ. ಎಲ್ಲ ನಿದ್ದೆ ಎಲ್ಲ ಹೋಗ್ಬಿಡ್ತು. ಯಾರು ಬರ್ತಾ ಇಲ್ಲ. ಓ ಓ ಓ ಓ ಓ ಓ ವಾ. ಸೊ ಗೇಟ್ ಪುಷ್ ಮಾಡಬೇಕು. ಎಲ್ಲ ಬಂದ್ರಾ? ಎಲ್ಲ ಬಂದ್ರಣ್ಣ, ಎಲ್ಲ ಒಟ್ಟಿಗೆ ಬನ್ನಿ ವಿಡಿಯೋ ಮಾಡೋಣ. ವಿಡಿಯೋ ಮಾಡು ಹಿಂದೆಗಡೆ. ಓ ಓ ಓ, ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್.
ಬ್ಯೂಟಿ ಬ್ಯೂಟಿ. ಇಳಿಯಮ್ಮ, ಇಳಿ. ಕೊನೆಗೆ ಬಂದ್ಬಿಟ್ರಪ್ಪ. ಅಯ್ಯೋ ದೇವ್ರೆ. ಓ ಅಲ್ಲಿ ನಡೀತಲ್ಲ. ಹಾಯ್ ಸರ್. ಗೊತ್ತಾಗಿಲ್ಲ. ಮನೋಜ್. ಚೆನ್ನಾಗಿದೆ ಸ್ಪಾಟು. ಸ್ಪಾಟ್ ಚೆನ್ನಾಗಿದೆ. ಬರ್ಬೇಕಾದ್ರೆ ರೋಡಲ್ಲಿ ಆಫ್ ರೋಡ್ ಇದೆ ಅಲ್ವಾ ಸ್ಪಾಟ್. ಸುಮಾರು ನಮ್ಮ ತೋಟ ಫುಲ್ ಆಫ್ ರೋಡ್. ಹೌದಾ? ಬಟ್ ನನ್ನ ಎಲ್ಲೂ ಇದಕ್ಕೆ ಹೋಗಲ್ಲ, ರೈಡ್ಸ್ ಹೋಗಲ್ಲ. ಮತ್ತೊಂದು 2 years ಆಯಿತು. ಬ್ಯಾಂಗ್ಳೂರಾ? ಹಾಂ, ಬ್ಯಾಂಗ್ಳೂರು. ಬ್ಯಾಂಗ್ಳೂರಲ್ಲಿ ಜಿಪ್ಸಿ ಕುಶಾಲಪ್ಪ ಅಂತ ಗೊತ್ತಾ? ಯಾರಲ್ಲಿ? ಜಿಪ್ಸಿ ಕುಶಾಲಪ್ಪ ಕೇಳಿದ್ದೀನಿ. ರೀಸೆಂಟಾಗಿ ಇವೆಂಟ್ ವಿನ್ ಆದ ಸೂಪರ್ ಬೈಕ್. ಓಕೆ. ವೆರಿ ಕ್ಲೋಸ್ ಫ್ರೆಂಡ್ ನಾನು. ಹೋಗಿ ಹೋಗಿ ಹೋಗಿ. ಒಂದೇ ಇದು ತೊಡಲು. ಅಷ್ಟೇ ಅಷ್ಟೇ ಅಷ್ಟೇ.